ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ. ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ. ನಮಸ್ಕಾರ. ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು, ಕಾಯಿಲೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಆದ್ರಿಂದ ನಮ್ಮ ಸರ್ಕಾರ, ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಕಭಿ ಅಂತ ಹೆಸರನ್ನು ಇಟ್ಟಿದ್ದೇವೆ. ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ಗಳನ್ನು ಬೆಂಗಳೂರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ. ಇಡೀ ದೇಶಕ್ಕೇನೆ ಇದು ಮಾದರಿಯಾಗಿದೆ. ಆದ್ದರಿಂದ ನನ್ನ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮ ವಿನಂತಿ. ಕೇಳಿ, ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ. ಶ್ರೋತೃಗಳೇ ನಮಸ್ಕಾರ. ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಮಂತ್ ಜಯದೇವ್ ಬಳಗಂಡಿ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಿನ್ನೆ ನಿಮ್ಮ ಕ್ಲಿನಿಕ್ಗೆ ಬಂದಿದ್ದೆ. ಅಲ್ಲಿ ಒಬ್ಬ ಹೆಣ್ಮಗಳು ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಲು. ಕಣ್ಣು ಬಿಡೋದಕ್ಕೆ ರೆಡಿ ಇರಲಿಲ್ಲ. ಕೈ ಹಿಡ್ಕೊಂಡು ನಿಮ್ಮ ಹತ್ರ ಕರ್ಕೊಂಡು ಬಂದ್ರು. ಆಕೆನ ಏನಾಗಿತ್ತು? ಆಕೆಗೆ ಡಿಸಿನೆಸ್ ಅಥವಾ ತಲೆ ಸುತ್ತು ಹೇಳೋದು ವೆರಿ ಕಾಮನ್ ಸಿಂಪ್ಟಮ್ ಜನರಲ್ ಪಬ್ಲಿಕ್ ಅಲ್ಲಿ. ಆಲ್ಮೋಸ್ಟ್ 10-20% ಆಫ್ ದ ಪಾಪ್ಯುಲೇಷನ್ ಜೀವನದಲ್ಲಿ ಈ ತಲೆ ಸುತ್ತನ್ನ ಅನುಭವಿಸಿರ್ತಾರೆ. ಅಂದ್ರೆ ತಲೆ ಸುತ್ತು, ಚಕ್ರ ಬಂತು ಅಂತ ಹೇಳ್ತಾರೆ, ತಲೆ ಸುತ್ತು ಅಂತ ಹೇಳ್ತಾರೆ, ರೊಟೇಷನ್ ಆಗ್ತಾ ಇದೆ ಅಂತ ಹೇಳ್ತಾರೆ, ಇಂಬ್ಯಾಲೆನ್ಸ್ ಸೆನ್ಸೇಷನ್ ಅಂತ ಹೇಳ್ತಾರೆ. ತಲೆ ಸುತ್ತದಕ್ಕೆಲ್ಲ ಡಾಕ್ಟರ್ ಹತ್ರ ಬರ್ಬೇಕಾ? ಈಗ ತಲೆ ಸುತ್ತು ಹೇಳೋದು ಕೇವಲ ಒಂದು ಲಕ್ಷಣ, ಇದೊಂದು ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್. ಯಾವುದೇ ಒಂದು ಪರ್ಟಿಕ್ಯುಲರ್ ಕಾಯಿಲೆ ಅಂತ ಗುರುತಿಸೋದಿಲ್ಲ. ಹಲವಾರು ಕಾರಣಗಳಿದಾವೆ. ಈ ಕಾರಣಗಳು ಏನು, ಅದನ್ನ ಹೇಗೆ ತಡೆಗಟ್ಟಬಹುದು, ಮತ್ತೆ ಆದಾಗ ಏನು ಮಾಡಬೇಕು, ಈಗ ಡಿಸ್ಕಸ್ ಮಾಡೋಣ. ಕೇಳುಗರೆ, ಇವತ್ತು ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ನಿಮ್ಹಾನ್ಸ್ನ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ನ ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ ಸುಮಂತ್ ಜಯದೇವ್ ಬಳಗಂಡಿಯವರು. ಡಾಕ್ಟ್ರೆ, ತಲೆ ಸುತ್ತೋದ್ರಿಂದ ಬೇರೆ ಬೇರೆ ರೋಗಗಳ ಲಕ್ಷಣವನ್ನ ಕಂಡು ಹಿಡಿಬಹುದು ಅಂತ ನೀವು ಹೇಳ್ತೀರಾ. ತಲೆ ಸುತ್ತೋದು ಯಾಕೆ ಅಂತಂದ್ರೆ, ಸಾಮಾನ್ಯ ಜನ ತಿಳ್ಕೊಂಡಿರೋದು ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂತಂದ್ರೆ, ಊಟ ಸರಿಯಾಗಿ ತಿನ್ಲಿಲ್ಲ ಅಂತಂದ್ರೆ, ಅಥವಾ ನೀರ್ ಸರಿಯಾಗಿ ಕುಡಿಲಿಲ್ಲ ಅಂತಂದ್ರೆ, ಇನ್ನು ಬಿಸಿಲಲ್ಲಿ ಹೋಗಿದ್ದೆ ಅದಕ್ಕೆ ತಲೆ ಸುತ್ತು ಬಂತು, ಇನ್ನು BP ಜಾಸ್ತಿ ಆಯ್ತು ಅದಕ್ಕೆ ತಲೆ ಸುತ್ತು ಬಂದಿದೆ, ಇಲ್ಲ ಅಂತಂದ್ರೆ ನನ್ನ ತಲೆ ಒಳಗೆ ಏನಾದ್ರೂ ಗಡ್ಡೆ ಬೆಳೆದಿರಬಹುದಾ ಅದಕ್ಕೆ ತಲೆ ಸುತ್ತ ಅಂತ ಅವರಾಗವರೇ ಕೆಲವೊಂದಿಷ್ಟನ್ನ ಯೋಚನೆ ಮಾಡಿ ಅದನ್ನ ತೀರಾ ನಿರ್ಲಕ್ಷ್ಯ ಮಾಡೋದೇ ಹೆಚ್ಚು. ಆದ್ರೆ ಇದರಿಂದ ಇಷ್ಟೊಂದು ವಿಷಯ ಇದೆ ಅಂತ ಖಂಡಿತ ನಮಗೆ ಗೊತ್ತಿರಲಿಲ್ಲ. ಹೇಳಿ, ತಲೆ ಸುತ್ತು ಸಾಮಾನ್ಯವಾಗಿ ಯಾತಕ್ಕೆ ಬರುತ್ತೆ? ತಲೆ ಸುತ್ತು ಅಂದ್ರೆ ಏನು? ಜನರು ಹೇಳ್ತಾರೆ, ನನ್ನ ತಲೆ ಅಥವಾ ಪರಿಸರ ತಿರುಗ್ದಂಗ ಆಗ್ತಾ ಇದೆ, ತಲೆ ಚಕ್ರ ಬರ್ದಂಗ ಆಗ್ತಾ ಇದೆ, ಯಾಕೋ ರೊಟೇಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಯಾಕೋ ಇಂಬ್ಯಾಲೆನ್ಸ್ ಸೆನ್ಸೇಷನ್ ಆಗ್ತಾ ಇದೆ, ಅಂದ್ರೆ ನಡಿಬೇಕಾದ್ರೆ ಒಂದು ಜೋಲಿ ಹೊಡೆಯೋದಂತೀವಿ, ಬೀಳೋ ಹಂಗಾಗುತ್ತೆ. ಅದು ಕ್ಷಣಿಕ ಅಷ್ಟೇ, ಆಮೇಲೆ ಸರಿ ಹೋಗುತ್ತೆ. ಅದು ಅದರಲ್ಲಿ ಬೇರೆ ಬೇರೆ ಕಾರಣಗಳಿವೆ. ಕೆಲವಷ್ಟು ಕ್ಷಣಿಕ, ಕೆಲವಷ್ಟು ಅವರ್ಸ್ ಗಟ್ಲೆ ಇರ್ತವೆ, ಕೆಲವಷ್ಟು ದಿನಗಟ್ಲೆ ಕೂಡ ಇರ್ತವೆ. ಕೆಲವಷ್ಟು ಜನ ಕಣ್ಣು ಮಂಜಾದಂಗ ಆಗತ್ತೆ, ಅಥವಾ ಜಸ್ಟ್ ತಲೆ ಯಾಕೋ ಹೆವಿನೆಸ್ ಅನಿಸ್ತಾ ಇದೆ, ಲೈಟ್ ಹೆಡೆಡ್ನೆಸ್ ಅನಿಸ್ತಾ ಇದೆ. ಇದೆಲ್ಲ ಗ್ರೂಪನ್ನು ನಾವು ಜನರಲ್ ಆಗಿ ಕಾಮನ್ ಟರ್ಮ್ ಅಲ್ಲಿ ತಲೆ ಸುತ್ತು ಅಂತ ಹೇಳ್ತೀವಿ. ಈ ತಲೆ ಸುತ್ತು ಎಷ್ಟು ಕಾಮನ್ ಅಂತಂದ್ರೆ, 100 ಜನರನ್ನ ನಾವು ಕನ್ಸಿಡರ್ ಮಾಡಿದ್ರೆ ಆಲ್ಮೋಸ್ಟ್ 20 ಜನ ಜೀವನದಲ್ಲಿ ಯಾವಾಗಾದ್ರೂ ಒಮ್ಮೆ ತಲೆ ಸುತ್ತನ್ನ ಅನುಭವಿಸಿರ್ತಾರೆ. ಇದು ಯಾವಾಗಾದರೂ ಒಮ್ಮೆ ಬಂದು ಹೋದರೆ ಹೆಚ್ಚು ಅಪಾಯಕಾರಿ ಅಲ್ಲ. ಪದೇ ಪದೇ ಬಂದಾಗ ಮಾತ್ರ ನಾವು ಜಾಗ್ರತೆ ವಹಿಸಬೇಕಾಗುತ್ತೆ ಅಲ್ವೇ? ಹಾಗಂತ ಅಲ್ಲ. ಈ ತಲೆ ಸುತ್ತು ಜನರಲಿ ಈಗ ಯಾವುದೇ ಏಜಲ್ಲೂ ಸಹಿತ ಬರ್ಬೋದು. ಕಾಮನ್ಲಿ ಹಿರಿಯರಲ್ಲಿ ಬರುತ್ತೆ, ಮೋರ್ ದೆನ್ 50 years ಅಲ್ಲಿ ಬರುತ್ತೆ. ಸ್ತ್ರೀಯರಲ್ಲಿ ಜಾಸ್ತಿ ಕಾಮನ್ ಆಗಿರುತ್ತೆ. ತಲೆ ಸುತ್ತಿನ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಒಳಗಿವಿ ಅಂದ್ರೆ ವೆಸ್ಟಿಬ್ಯುಲರ್ ಅಪಾರಟಸ್ ಅಂತ ಏನು ಹೇಳ್ತೀವೋ ಅದು ಮತ್ತೆ ಮೆದುಳು, ಇದು ಎರಡು ನಮ್ಮ ಬಾಡಿಯಲ್ಲಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ವೆರಿ ಇಂಪಾರ್ಟೆಂಟ್ ಆರ್ಗನ್ಸ್. ಯಾವುದೇ ಒಂದು ಕಿವಿಯ ಕಾಯಿಲೆ ಇರ್ಬೋದು ಅಥವಾ ಮೆದುಳಿನ ಕಾಯಿಲೆ ಇರ್ಬೋದು, ಅದು ತಲೆ ಸುತ್ತಿನ ಮುಖಾಂತರ ಸಿಂಪ್ಟಮ್ ಅಂತೂ ಅದು ಬರಬಹುದು. ಸೊ ಆ ರೀತಿ ಬಂದಾಗ ಸೂಕ್ತ ಸಮಯದಲ್ಲಿ ವೈದ್ಯರ ಹತ್ರ ತೋರಿಸ್ಕೊಂಡಾಗ ಅವರು ವೈದ್ಯರು ಎಕ್ಸಾಮಿನೇಷನ್ ಮಾಡಿ ಅದಕ್ಕೆ ಅವಶ್ಯಕವಾದಂತ ಇನ್ವೆಸ್ಟಿಗೇಷನ್ಸ್ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಈ ಚಿಕಿತ್ಸೆ ಬಗ್ಗೆ ಆಮೇಲೆ ಮಾತಾಡೋಣ ಡಾಕ್ಟರ್ ಸುಮಂತ್ ಅವರೇ. ಮೊದಲು ಈ ತಲೆ ಸುತ್ತಿನ ಬಗ್ಗೆನೇ ನಾವು ತಿಳ್ಕೊಳ್ಬೇಕು. ಯಾವೆಲ್ಲ ಕಾರಣಕ್ಕೆ ನಿಮ್ಮ ಪ್ರಕಾರ ತಲೆ ಸುತ್ತು ಬರುತ್ತೆ? ಒಳ್ಳೆ ಕ್ವಶನ್ ಕೇಳಿದ್ರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಆಲ್ಮೋಸ್ಟ್ 2/3 ಆಫ್ ದ ಪೀಪಲ್
ನಾನ್ ಸ್ಪೆಸಿಫಿಕ್ ಡಿಸಿನೆಸ್ ಇರುತ್ತೆ. ಇನ್ನು 1/3 ಆಫ್ ದ ಪಾಪ್ಯುಲೇಷನ್ಗೆ ಟ್ರೂ ವರ್ಟೈಗೋ ಅಂತ ಹೇಳ್ತೀವಿ. ಅಂದ್ರೆ ರಿಯಲಿ ತಲೆ ಚಕ್ರ ಬರುತ್ತೆ, ರೌಂಡ್ ಹೊಡೆಯುತ್ತೆ ಅಂತ ಇರುತ್ತೆ. ಕೆಲವರು ಏನ್ ಹೇಳ್ತಾರೆ, ನಾನು ಇದ್ದಲ್ಲೇ ಇರ್ತೀನಿ, ನನ್ನ ಸುತ್ತಲೂ ಇರುವಂತಹ ಪರಿಸರ ಪ್ರಪಂಚ ಸುತ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೇಳ್ತಾರೆ ನನ್ನ ತಲೆನೇ ಸುತ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಮಲಗಿದ್ರೂ ಕೂಡ ರೂಮ್ನ ಮೇಲ್ಛಾವಣಿ ಸುತ್ತಾ ಇದೆ ಅಂತ ಕೂಡ ಕೆಲವರು ಹೇಳ್ತಾರೆ. ನಿದ್ದೆ ಮಾಡಿ ಎದ್ದು ಕೂತ್ಕೊಂಡಿರ್ತೀನಿ, ಆಗ್ಲೂ ಕೂಡ ತಲೆ ಸುತ್ತುತ್ತೆ ಅಂತ ಹೇಳ್ತಾರೆ. ಹೌದು, ಇದಕ್ಕೆ ನಾವು ಹೇಳ್ತೀವಿ ಸಬ್ಜೆಕ್ಟಿವ್ ಡಿಸಿನೆಸ್ ಆರ್ ಆಬ್ಜೆಕ್ಟಿವ್ ಡಿಸಿನೆಸ್ ಅಂತ ಹೇಳ್ತೀವಿ. ಕಿವಿಯ ಕಾಯಿಲೆಗಳು ವರ್ಟೈಗೋ ಅಂತ ಕೇಳಿದ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ BPPV ಅಂತ ಹೇಳ್ತೀವಿ. ಇದು ಮೋಸ್ಟ್ ಕಾಮನ್ ಕಾಸ್ ಆಫ್ ವರ್ಟೈಗೋ. ಅಂದ್ರೆ BPPV ಅಂದ್ರೆ ಬೆನೈನ್ ಪೆರಾಕ್ಸಿಮಲ್ ಪೊಸಿಷನಲ್ ವರ್ಟೈಗೋ. ಅಂದ್ರೆ ಹೆಸರೇ ಹೇಳುವಾಗೆ ಇಟ್ ಈಸ್ ಅ ಬೆನೈನ್, ಅಂದ್ರೆ ಇದೊಂದು ಮಾರಣಾಂತಿಕ ಕಾಯಿಲೆ ಅಲ್ಲ. ಪೆರಾಕ್ಸಿಸ್ಮಲ್ ಅಂದ್ರೆ ಕೆಲವಷ್ಟೇ ಸಮಯ ಇರುತ್ತೆ, ಆದರೆ ಪದೇ ಪದೇ ರಿಕರೆನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದು ಎಸ್ಪೆಷಲಿ ಜೆನೆಟಿಕಲಿ ಪ್ರೀಡಿಸ್ಪೋಸ್ಡ್ ಇಂಡಿವಿಜುವಲ್ಸ್ ಅಲ್ಲಿ. ಇದು ಜನರಲಿ ತಲೆಯನ್ನ ಸಡನ್ ಆಗಿ ಅಥವಾ ಕುತ್ತಿಗೆನ ಸಡನ್ಲಿ ಟರ್ನ್ ಮಾಡಿದಾಗ, ಏನೋ ಶೆಲ್ಫ್ ಅಲ್ಲಿ ಏನೋ ತಗೋತಾ ಇರ್ತೀವಿ, ಅವಾಗ ಸಡನ್ಲಿ ಬಗ್ಗದಾಗ ಅಥವಾ ಏನೋ ತಗೊಳ್ಬೇಕಿದ್ರೆ ಏನೋ ತಲೆಯನ್ನ ತಿರುಗಿಸಿದಾಗ ಸಡನ್ಲಿ ತಲೆ ಗುಯಿ ಆದಂಗೆ ಆಗತ್ತೆ, ತಲೆ ಸುತ್ತದಂಗೆ ಆಗತ್ತೆ. ಇದಕ್ಕೆ ನಾವು ವರ್ಟಿಗೋ ಅಂತ ಹೇಳ್ತೀವಿ. ಇದಕ್ಕೆ BPPV ಅಂತ ಹೇಳ್ತೀವಿ. ಈ ರೀತಿ ಆದಾಗ ನಾವು ಜನರಲಿ ಡಾಕ್ಟರ್ ಹತ್ರ, ENT ಸರ್ಜನ್ ಹತ್ರ ಅಥವಾ ನ್ಯೂರೋಲಜಿಸ್ಟ್ ಹತ್ರ ಬಂದಾಗ ನಾವು ರೀಪೊಸಿಷನಿಂಗ್ ಮ್ಯಾನ್ಯೂರ್ ಅಂತ ಮಾಡ್ತೀವಿ. ಇದು ಆಗೋದಕ್ಕೆ ಏನಕ್ಕೆ ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ರಿಸ್ಟಲ್ಸ್ ಅಂತ ಇರ್ತವೆ. ಅದು ಇನ್ನರ್ ಇಯರ್ ಅಲ್ಲಿ ಅಂದ್ರೆ ಒಳ ಕಿವಿಯಲ್ಲಿ ಸೆಮಿ ಸರ್ಕ್ಯುಲರ್ ಕ್ಯಾನಲ್ಸ್ ಅಂತ ಇರ್ತವೆ. ಅದ್ರ ಪೊಸಿಷನ್ ಅಲ್ಲಿ ಚೇಂಜ್ ಆಗೋದ್ರಿಂದ ಈ ರೀತಿ ಸಿಂಪ್ಟಮ್ಸ್ ಬರ್ತವೆ. ಯಾತಕ್ಕೆ ಇದು ಬದಲಾವಣೆ ಆಗುತ್ತೆ ಕಿವಿಯಲ್ಲಿ? ಈ ರೀತಿ ಬದಲಾವಣೆ ಆಗ್ಲಿಕ್ಕೆ ತುಂಬಾ ಕಾರಣಗಳಿದಾವೆ. ಅದು ಇನ್ನು ರಿಸರ್ಚ್ ಸ್ಟಡೀಸ್ ಎಲ್ಲ ಇದಾವೆ. ಜೆನೆಟಿಕ್ ಪ್ರೀಡಿಸ್ಪೋಸ್ಡ್ ಕಂಡೀಷನ್ಸ್ ಅಲ್ಲಿ ಇದು ಪದೇ ಪದೇ ಆಗುವಂತ ಲಕ್ಷಣಗಳು ಕಂಡು ಬರ್ತವೆ. ಈ ರೀತಿ ಆದಾಗ ನಾವು ವೈದ್ಯರಲ್ಲಿ ಹೋದಾಗ ರೀಪೊಸಿಷನಿಂಗ್ ಮ್ಯಾನ್ಯೂರ್ ಅಂತ ಮಾಡ್ತೀವಿ. ಸೊ ಆ ರೀತಿ ಮಾಡಿದಾಗ ಯಾವ ಸೆಮಿ ಸರ್ಕ್ಯುಲರ್ ಕ್ಯಾನರ್ ಅಲ್ಲಿ ಇರಬಹುದು ಅಂತ ನೋಡಿ, ಅದಕ್ಕೆ ಫಾರ್ ಎಕ್ಸಾಂಪಲ್ ಎಪ್ಲಿಸ್ ಮ್ಯಾನ್ಯೂರ್ ಅಂತ ಮಾಡಿದಾಗ ಅವಾಗ ಸಡನ್ಲಿ ಆ ಹರಳು ನಾರ್ಮಲ್ ಪೊಸಿಷನ್ಗೆ ಬಂದು ಆ ಕಂಪ್ಲೀಟ್ಲಿ ಆ ತಲೆ ಸುತ್ತು ಹೇಳೋ ಲಕ್ಷಣನೇ ಹೊರಟೋಗುತ್ತೆ. ಕೆಲವೊಂದ್ಸಲ ಕಿವಿನಲ್ಲಿ ಗುಯ್ ಅಂತ ಇರುತ್ತೆ, ಎಷ್ಟು ಹೊತ್ತಾದ್ರೂ ಅದು ಹೋಗೋದೇ ಇಲ್ಲ. ಇದು ಕೂಡ ಯಾವ್ದಾದ್ರೂ ಕಾಯಿಲೆಯ ಮುಂಜಾಗ್ರತೆ ಇರಬಹುದಾ? ಹೌದು, ಕರೆಕ್ಟ್. ಈಗ ಕಿವಿಯಲ್ಲಿ ಗುಯಿಗುಡೋದು ಅಥವಾ ರಿಂಗಿಂಗ್ ಸೆನ್ಸೇಷನ್ ಅಥವಾ ಟಿನಿಟಸ್ ಅಂತ ಹೇಳ್ತೀವಿ ನಾವು ಮೆಡಿಕಲ್ ಟರ್ಮ್ ಅಲ್ಲಿ. ಇದು ಸಹಿತ ಒಂದು ಪೆರಿಫೆರಲ್ ವರ್ಟಿಗೋ ಬೇರೆ ಬೇರೆ ಕಾಯಿಲೆಗಳ ಜೊತೆಗೆ ಅಸೋಸಿಯೇಟೆಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ವೆಸ್ಟಿಬ್ಯುಲಾರ್ ನ್ಯೂರೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೋ ಒಂದು ವೈರಲ್ ಇನ್ಫೆಕ್ಷನ್ ಬಂದಿರುತ್ತೆ, ನಮ್ಮ ಕಿವಿಯನ್ನ ಇನ್ಫೆಕ್ಷನ್ ಮಾಡಿರುತ್ತೆ, ಅದು ಹೊರಟೋಗಿರುತ್ತೆ. ಆಗ ಒಂದು ಆಗಿರುವಂತ ಬಾವಿಂದ ಕಿವಿಯಲ್ಲಿ ಊತದಿಂದ ಅಲ್ಲಿ ಇನ್ಫ್ಲಮೇಷನ್ ಆಗಿ ಅಲ್ಲಿ ವೆಸ್ಟಿಬ್ಯುಲಾರ್ ನ್ಯೂರೈಟಿಸ್ ಅಂತ ಆಗುತ್ತೆ. ಇದು ಸಹಿತ ಮೇಜರ್ ಸಿಂಪ್ಟಮ್ ಆ ಮೊಮೆಂಟ್ ಅಲ್ಲಿ ಇದ್ರೂ ಸಹಿತ ಇದು ಸಹಿತ ಸೆಲ್ಫ್ ಲಿಮಿಟೆಡ್ ಇರುತ್ತೆ. ತೀರಾ ಸಿವಿಯರ್ ಇದ್ದಾಗ ಆ ಮೊಮೆಂಟ್ ಅಲ್ಲಿ ಕೆಲವಷ್ಟು ಮೆಡಿಕೇಶನ್ಸ್ ನ ಸಹಿತ ಡಾಕ್ಟರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಇದು ತೀರಾ ಮತ್ತು ಕಂಟಿನ್ಯೂಸ್ ಆಗತ್ತೆ ಅಂತ ಎಲ್ಲ, ಕೆಲವಷ್ಟು ದಿನಗಳ ಕಾಲ ಇರುತ್ತೆ ಮತ್ತು ಆಟೋಮೆಟಿಕಲಿ ಸೆಲ್ಫ್ ಲಿಮಿಟೆಡ್ ಕಂಡೀಷನ್ಸ್ ಆಗಿರುತ್ತೆ. ಇದ್ರ ಹೊರತಾಗಿ ಇನ್ನೂ ಇಂಪಾರ್ಟೆಂಟ್ ಕೆಲವಷ್ಟು ಕಂಡೀಷನ್ಸ್ ಇದಾವೆ. ಮೀನಿಯರ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಇದರಲ್ಲೂ ಸಹಿತ ಕಿವಿ ಗುಯಿಗುಡೋದು, ಕಿವಿ ಕಡಿಮೆ ಕೇಳೋದು, ಕಿವಿಯಲ್ಲಿ ಏನೋ ತುಂಬಿಕೊಂಡಾದಾಗ ಆಗೋದು, ಆರಲ್ ಫುಲ್ನೆಸ್ ಅಂತ ಹೇಳ್ತೀವಿ, ಮತ್ತೆ ತಲೆ ಸುತ್ತೋದು, ಇದೆಲ್ಲ ಈ ಕಾಯಿಲೆ ಲಕ್ಷಣಗಳು. ಈಗ ಮೆದುಳಿನಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ ಈ ತರ ತಲೆ ಸುತ್ತು ಬಂದಾಗ? ಡೆಫಿನೆಟ್ಲಿ. ಪೆರಿಫೆರಲ್ ವರ್ಟಿಗೋ ಅಂದ್ರೆ ಕಿವಿಯ ಕಾರಣಗಳು. ಇನ್ನೊಂದು ಮೇಜರ್ ಚಂಕ್ ಆಫ್ ವರ್ಟಿಗೋ ಪ್ರಾಬ್ಲಮ್ ಅಥವಾ ಡಿಸಿನೆಸ್ ಅಂದ್ರೆ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ ಇಂದ ಆಗುವಂಥದ್ದು. ಇದಕ್ಕೆ ಸೆಂಟ್ರಲ್ ವರ್ಟಿಗೋ ಅಂತ ಹೇಳ್ತೀವಿ. ಈ ಸೆಂಟ್ರಲ್ ವರ್ಟಿಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ನಾವು ಯಾವುದಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಮತ್ತು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳಿದ್ರೆ ಅದು ಒನ್ ಆಫ್ ದ ರೀಸನ್ ಸೆಂಟ್ರಲ್ ವರ್ಟಿಗೋ ಅಂದರೆ ಸ್ಟ್ರೋಕ್. ಈ ಸ್ಟ್ರೋಕ್ ಸಹಿತ ಕೆಲವೊಮ್ಮೆ ತಲೆ ಸುತ್ತು ಅಥವಾ ಇಂಬ್ಯಾಲೆನ್ಸ್ ಸೆನ್ಸೇಷನ್ ಇಂದ ಪ್ರೆಸೆಂಟ್ ಆಗಬಹುದು. ಅಂದ್ರೆ ಪಾರ್ಶ್ವವಾಯು ಬಡಿಯುವ ಮೊದಲು ಈ ತರ ತಲೆ ಸುತ್ತುವ ಮುನ್ಸೂಚನೆಯನ್ನು ದೇಹ ಕೊಡುತ್ತೆ ಅಂತೀರಾ? ಹೌದು, ಡೆಫಿನೆಟ್ಲಿ. ಈಗ ಕೆಲವೊಮ್ಮೆ ಸ್ವಲ್ಪ 1 ಮಿನಿಟ್ಗೋಸ್ಕರ 2 ಮಿನಿಟ್ಸ್ಗೋಸ್ಕರ ತಲೆ ಸುತ್ತದಂಗೆ ಆಗೋದು, ಬಾಯಿ ತೊದಲ್ದಂಗೆ ಆಗೋದು, ಅಥವಾ ಕೈ ಕಾಲು ವೀಕ್ನೆಸ್ ಆದಂಗೆ ಆಗೋದು, ಆ ರೀತಿ ಆಗಿ ಇಂಪ್ರೂವ್ ಆಗ್ಬಿಡುತ್ತೆ. 1 or 2 ಮಿನಿಟ್ಸ್ ಇದ್ದು ಇಂಪ್ರೂವ್ ಆಗ್ಬಿಡುತ್ತೆ. ಆ ರೀತಿ ಇದ್ದಾಗ ನೆಗ್ಲೆಕ್ಟ್ ಮಾಡಬಾರ್ದು. ಇಮಿಡಿಯೇಟ್ಲಿ ವೈದ್ಯರ ಹತ್ರ ಹೋಗಿ ಎಕ್ಸಾಮಿನೇಷನ್ ಮಾಡಿಸ್ಕೊಂಡು ಅದರ ಪ್ರಕಾರ ಟ್ರೀಟ್ಮೆಂಟ್ ಅನ್ನ ತಗೋಬೇಕಾಗುತ್ತೆ. ತಲೆ ಸುತ್ತು ಭಯ ಪಡುವಂತ ಅವಶ್ಯಕತೆ ಇಲ್ಲ, ಬಟ್ ಯಾವುದೇ ಕಾರಣಕ್ಕೂ ಈ ರೀತಿ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇದ್ದಾಗ, ಎಸ್ಪೆಷಲಿ ಈಗ ಸ್ಟ್ರೋಕಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇರುವಂತ ಜನರಲ್ಲಿ, ಅಂದ್ರೆ ಶುಗರ್ ಇರುತ್ತೆ, ಕಂಟ್ರೋಲ್ ಇರಲ್ಲ, BP ಇರುತ್ತೆ, ವಯಸ್ಕರಲ್ಲಿ ಮೋರ್ ದೆನ್ 40-50 ಇಯರ್ಸ್ ಅಲ್ಲಿ, ಅವಾಗ ಸಡನ್ ಆಗಿ ತಲೆ ಸುತ್ತು ಬಂದಾಗ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಖಂಡಿತ ವೈದ್ಯರ ಹತ್ರ ಹೋಗಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆನ ಮಾಡ್ಕೋಬೇಕು. ಲೋ BP ಇರೋರು ಅವ್ರಿಗೂ ಕೂಡ ಈ ತರ ತಲೆ ಸುತ್ತೋದು ಆಗಾಗ ನಾವು ಕೇಳ್ತಾ ಇರ್ತೇವೆ. ಇದಕ್ಕೆ ನಾವು ಹೇಳ್ತೀವಿ ಪ್ರೀ ಸಿಂಕೋಪ್ ಅಂತ ಹೇಳ್ತೀವಿ. ಈಗ ಬ್ರೈನಿಗೆ ರಕ್ತ ಪರಿಚಲನೆ ಕಡಿಮೆ ಆದಾಗ ಆವಾಗ ಆ ರೀತಿ ತಲೆ ಸುತ್ತುವಿಕೆ ಆ ರೀತಿನೂ ಸಹಿತ ಆಗ್ಬೋದು. ಈ ರೀತಿ ಆದಾಗ ಪ್ರಥಮ ಚಿಕಿತ್ಸೆಯಾಗಿ ಫಸ್ಟ್ ಪೇಷಂಟ್ ನ ಫ್ಲೋರ್ ಮೇಲೆ ಹೀಗೆ ಮಲಗಿಸ್ಬೇಕು. ಕಾಲನ್ನ ಕಡೆಗಿರೋದನ್ನ ಸ್ವಲ್ಪ ಎಲಿವೇಟ್ ಮಾಡಬೇಕು, ಅಂದ್ರೆ ಮೇಲ್ ಮಾಡಬೇಕು, ಮೆದುಳಿಗೆ ರಕ್ತ ಪರಿಚಲನೆ ಕರೆಕ್ಟ್ ಆಗಿ ಆಗ್ಲಿ ಅಂತ. ಮತ್ತೆ
ಏರ್ವೇ ಅಂದ್ರೆ ತುಂಬಾ ಜನ ಯಾರು ಬಿದ್ದ್ಬಿಟ್ಟಿದ್ದಾರೆ ಅಂತ ತುಂಬಾ ಮುತ್ತಿಗೆ ಹಾಕೋದು ಆ ರೀತಿ ಮಾಡಬಾರ್ದು. ಯಾಕೆಂದ್ರೆ ಆಕ್ಸಿಜನ್ ಏರ್ವೇ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿ ಮಾಡೋದ್ರಿಂದ ಎಷ್ಟೊಂದು 99% ಆಫ್ ದ ಟೈಮ್ಸ್ ತಲೆ ಚಕ್ರ ಬಂದು ಬಿದ್ದವರು ಸಹಿತ ಎಚ್ಚರ ಆಗ್ತಾರೆ. ಸೊ ಅದಕ್ಕೆ ಪ್ರೀ ಸಿಂಕೋಪ್ ಆರ್ ಸಿಂಕೋಪ್ ಅಂತ ಹೇಳ್ತೀವಿ. ಇನ್ನು ಬೇರೆ ಮೆದುಳಿನ ಕಂಡೀಷನ್ಸ್ ಬಗ್ಗೆ ಮಾತಾಡ್ತಾ ಹೋದ್ರೆ ಎಲ್ಲರಿಗೂ ಗೊತ್ತಿದೆ ಮೈಗ್ರೇನ್ ಅಂತ ವೆರಿ ಕಾಮನ್ ಹೆಡ್ಏಕ್ ಅಂತ. ಬಟ್ ಮೈಗ್ರೇನ್ ಸಹಿತ ಒಂದು ತಲೆ ಸುತ್ತಿನ ಮುಖಾಂತರ ಸಹಿತ ಪ್ರೆಸೆಂಟ್ ಆಗಬಹುದು. ಮೈಗ್ರೇನ್ ಅಲ್ಲಿ ಒಂದು ವೇರಿಯಂಟ್ ಇದೆ, ಅದಕ್ಕೆ ನಾವು ವೆಸ್ಟಿಬ್ಯುಲಾರ್ ಮೈಗ್ರೇನ್ ಅಂತ ಹೇಳ್ತೀವಿ. ಇದರಲ್ಲಿ ತಲೆ ಸುತ್ತು, ವಾಮಿಟಿಂಗ್ ಬಂದಾಗ ಆಗೋದು, ಎಸ್ಪೆಷಲಿ ತಲೆ ನೋವಿನ ಜೊತೆನೂ ಬರುತ್ತೆ. ಬಿಸಿಲಿಗೆ ಹೋದಾಗ, ತುಂಬಾ ಶಬ್ದ ಕೇಳಿದಾಗ, ಅಥವಾ ಬೇರೆ ಬೇರೆ ಮಂದಿಗೆ ಬೇರೆ ಬೇರೆ ಟ್ರಿಗರ್ಸ್ ಇರ್ತವೆ. ಏನೇನ್ ಮಾಡಿದಾಗ ಅದನ್ನ ಆಗತ್ತೆ ಅಂತ ಹೇಳಿ ಒಂದು ಡೈರಿ ಮೇಂಟೈನ್ ಮಾಡಿ ಅಂತ ಕಾರ್ಯಗಳನ್ನ ಅವಾಯ್ಡ್ ಮಾಡಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ವೆಸ್ಟಿಬ್ಯುಲರ್ ಮೈಗ್ರೇನ್, ದಿಸ್ ಮೈಗ್ರೇನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ತಾನೇ ಹೇಳಿದ್ರಿ ವಾಂತಿ ಬಂದ ಹಾಗಾಗೋದು, ತಲೆ ಸುತ್ತೋದು, ಇದೆಲ್ಲ ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಾಗುತ್ತೆ. ಗರ್ಭಿಣಿ ಆದಾಗ ಈ ತಲೆ ಸುತ್ತೋದು ಸಾಮಾನ್ಯ ಅಂತಾನೆ ನಾವು ಹೇಳ್ತೀವಿ. ಅಂತ ಸಮಯದಲ್ಲಿ ಬರುವಂತಹ ತಲೆ ಸುತ್ತಿನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತೀರಾ? ಗರ್ಭಿಣಿಯರ ಬಗ್ಗೆ ಬಂದಾಗ ತಲೆ ಸುತ್ತು ನೀವು ಹೇಳಿದಾಗೆ ಕಾಮನ್ ಸಿಂಪ್ಟಮ್. ನಾರ್ಮಲಿ ಪ್ರೆಗ್ನೆನ್ಸಿಲಿ ಆಗುವಂತ ಫಿಸಿಯಾಲಜಿಕಲ್ ಚೇಂಜಸ್, ರಕ್ತಹೀನತೆ ನಾರ್ಮಲ್ ಫೆನಾಮಿನನ್. ಯಾಕೆಂದ್ರೆ ಫ್ಲೂಯಿಡ್ ಬಾಡಿ ಓವರ್ಲೋಡ್ ಆದಾಗ ಎನಿಮಿಯಾ ಆಗೋ ಚಾನ್ಸಸ್ ಇರುತ್ತೆ ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ. ಹಿಮೋಗ್ಲೋಬಿನ್ ಮಾನಿಟರಿಂಗ್ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರೆಗ್ನೆನ್ಸಿಯಲ್ಲಿ BP ಫ್ಲಕ್ಚುಯೇಷನ್ಸ್, BP ಜಾಸ್ತಿ ಆಗೋದು, ಶುಗರ್ ಹೆಚ್ಚಿಗೆ ಆಗೋದು, ಇದೆಲ್ಲ ಕಾರಣಗಳು ಸಹಿತ ಪ್ರೆಗ್ನೆನ್ಸಿಯಲ್ಲಿ ತಲೆ ಚಕ್ರ, ತಲೆ ಸುತ್ತು ಆಗೋದನ್ನ ಕಾರಣ ಆಗ್ಬೋದು. ಇನ್ನು ತಲೆ ಸುತ್ತಿನ ಬಗ್ಗೆ ಹೇಳಬೇಕು ಅಂತಂದ್ರೆ ವೈದ್ಯರ ಬಳಿ ಹೋಗೋದಕ್ಕೆ ಮೊದಲು ನಿಮಗೆ ಎಷ್ಟು ದಿನಕ್ಕೊಮ್ಮೆ ತಲೆ ಸುತ್ತಾ ಇದೆ, ಎಷ್ಟು ಗಂಟೆಗೊಮ್ಮೆ ತಲೆ ಸುತ್ತಾ ಇದೆ ಅಂತಹ ಒಂದು ಪಟ್ಟಿಯನ್ನ ಮಾಡ್ಕೊಂಡು ಹೋದ್ರೆ ವೈದ್ಯರಿಗೆ ಚಿಕಿತ್ಸೆ ಕೊಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತೀರಾ? ತುಂಬಾ ಒಳ್ಳೇದು. ನೀವು ಹೇಳಿರೋದು ರಿಕರೆಂಟ್ ವರ್ಟಿಗೋ, ರಿಕರೆಂಟ್ ಡಿಸಿನೆಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸಡನ್ ಆಗಿ ಫಸ್ಟ್ ಟೈಮ್ ತಲೆ ಸುತ್ತು ಬಂದ್ಬಿಡತ್ತೆ, ಅದು ವೆರಿ ಸಿವಿಯರ್ ಆಗಿರುತ್ತೆ. ಆ ಹಂತದಲ್ಲಿ ಈ ರೀತಿ ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಆ ರೀತಿಯಾದಾಗ ನೆಗ್ಲೆಕ್ಟ್ ಮಾಡದೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕಾಗತ್ತೆ. ಇದ್ರ ಹೊರತಾಗಿ ಇನ್ನೂ ಮೆದುಳಿನ ಕಂಡೀಷನ್ ಬಗ್ಗೆ ಮಾತಾಡ್ತಾ ಹೋದ್ರೆ ವೆರಿ ರೇರ್ಲಿ ಫಿಟ್ಸ್ ಅಂತ ಕೇಳಿರ್ತೀವಿ, ಎಪಿಲೆಪ್ಸಿ ಅಂತ ಕೇಳಿರ್ತೀವಿ. ಅದು ಸಹಿತ ಆಸ್ ಅ ಪಾರ್ಟ್ ಆಫ್ ಆರಾ ತಲೆ ಸುತ್ತಿನ ಮುಖಾಂತರ ಸಹಿತ ಪ್ರೆಸೆಂಟ್ ಆಗ್ಬೋದು. ಇನ್ನು ಕೆಲವಷ್ಟು ಜನ ಹೇಳ್ತಿರ್ತಾರೆ ನನಗೆ ತಲೆ ಸುತ್ತು ಬಂದಿದೆ, ನನಗೇನೋ ಬ್ರೈನ್ ಟ್ಯೂಮರ್ ಆಗಿದೆ, ನನಗೇನೋ ಭಾರಿ ದೊಡ್ಡ ಕಾಯಿಲೆ. ಆ ರೀತಿ ವರಿ ಮಾಡುವಂಥದ್ದಿಲ್ಲ. ಯಾಕೆಂದರೆ ಈ ಬ್ರೈನ್ ಟ್ಯೂಮರ್ಸು, ಆಮೇಲೆ ಬೇರೆ ನ್ಯೂರೋ ಡಿಜನರೇಟಿವ್ ಕಂಡೀಷನ್ಸ್ ಇರ್ತವೆ, ಪಾರ್ಕಿನ್ಸನ್ಸ್ ಡಿಸೀಸ್, ಇದು ಸಹಿತ ತಲೆ ಸುತ್ತನ್ನ ಮಾಡ್ಬೋದು. ಬಟ್ ದೇ ಆರ್ ವೆರಿ ವೆರಿ ರೇರ್. ಅದ್ರ ಜೊತೆಗೆ ಬೇರೆ ಅಸೋಸಿಯೇಟೆಡ್ ನ್ಯೂರಾಲಜಿಕಲ್ ಸಿಂಪ್ಟಮ್ಸ್ ಇರ್ತದೆ. ಸ್ಟ್ರೋಕಿಗೂ ಕೂಡ ಬಾಯಿ ತೊದಲೋದು, ಕೈಯಲ್ಲಿ ಕಾಲಲ್ಲಿ ವೀಕ್ನೆಸ್ ಆಗೋದು, ಅಂಥದ್ದು ಅಸೋಸಿಯೇಷನ್ ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಬೇರೆ ಯಾವ ಕಾರಣಗಳಿಗೆ ತಲೆ ಸುತ್ತು ಬರುವ ಸಾಧ್ಯತೆ ಇದೆ? ಕೆಲವು ಮೆಡಿಕಲ್ ಕಂಡೀಷನ್ಸ್ ಅಲ್ಲಿ BP ಫ್ಲಕ್ಚುಯೇಷನ್ಸ್ ಇಂದ, BP ಜಾಸ್ತಿ ಆದಾಗ, BP ಕಡಿಮೆ ಆದಾಗ ಸಹಿತ ತಲೆ ಸುತ್ತು ಬರುವಂತ ಚಾನ್ಸಸ್ ಇರುತ್ತೆ. ಇನ್ನು ಕೆಲವಷ್ಟು ಕಾರ್ಡಿಯಾಕ್ ಕಂಡೀಷನ್ಸ್, ಹೃದಯ ಸಂಬಂಧಿ ಕಾರಣಗಳಿಗೆ ಕೂಡ ತಲೆ ಸುತ್ತು ಬರುವಂತ ಲಕ್ಷಣಗಳು ಬರಬಹುದು. ಆದ್ರೆ ಅದ್ರ ಜೊತೆಗೆ ಉಬ್ಬಸ ಬರುವಂತದ್ದು, ಎದೆ ನೋವು ಬರುವಂತದ್ದು, ಮತ್ತೆ ಎದೆ ಢವಢವ ಹೊಡೆಯೋದು, ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಲಕ್ಷಣಗಳು ಸಹಿತ ಅದ್ರ ಜೊತೆಗೆ ಇರ್ತವೆ. ಕೆಲವಷ್ಟು ಮೆಡಿಕೇಶನ್ಸ್ ಸಹಿತ, ಈಗ BPಗೆ ಕೊಡುವಂತ ಮೆಡಿಕೇಶನ್ಸ್ ಕೂಡ ಟ್ರಾನ್ಸಿಯೆಂಟ್ಲಿ ಫಸ್ಟ್ ಇಮಿಡಿಯೇಟ್ಲಿ ತಗೊಂಡ್ಕೂಳೆ ಸ್ವಲ್ಪ BP ಫ್ಲಕ್ಚುಯೇಷನ್ ಆಗಿ ಲೋ ಆಗಿ ಅವಾಗೂ ಸಹಿತ ತಲೆ ಸುತ್ತು ಬರುವಂತ ಸಂದರ್ಭ ಇರುತ್ತದೆ. ಅಂದ್ರೆ ಔಷಧಿಯ ಅಡ್ಡ ಪರಿಣಾಮಗಳ ಬಗ್ಗೆ ಕೂಡ ನಾವು ತಿಳ್ಕೊಂಡಿರ್ಬೇಕು. ಸೊ ಆ ರೀತಿ ಆದಾಗ ನಾವು ಯಾವ್ಯಾವ ಮೆಡಿಕೇಶನ್ ತಗೊಂಡಿರ್ತೀವಿ ಅದ್ರ ಬಗ್ಗೆ ಅಡ್ವರ್ಸ್ ಎಫೆಕ್ಟ್ ಬಗ್ಗೆನೂ ಗೊತ್ತಿರಬೇಕು. ಅದಕ್ಕೆ ಹೇಗೆ ನಾವು ಮುಂಜಾಗ್ರತೆಯಾಗಿ ಏನೇನ್ ಮಾಡಬೇಕು ಹೇಳೋದ್ರ ಬಗ್ಗೆನೂ ನಮ್ಗೆ ಗೊತ್ತಿರಬೇಕು. ಇದ್ರ ಹೊರತುಪಡಿಸಿ ನಾವೆಲ್ಲ ನೋಡ್ತಾ ಇರ್ತೀವಿ, ಕ್ಯೂದಲ್ಲಿ ನಿಂತಿರ್ತಾರೆ, ಅವಾಗ ಸಡನ್ ಆಗಿ ತಲೆ ಸುತ್ತು ಬಂದು ಬಿದ್ದು ಹೋಗ್ತಾರೆ. ಇದಕ್ಕೆ ನಾವು ವೇಸೋವೇಗಲ್ ಸಿಂಕೋಪ್ ಅಂತ ಹೇಳ್ತೀವಿ. ಈ ರೀತಿ ಆದಾಗ ಫ್ಲೋರ್ ಮೇಲೆ ಮಲಗಿಸ್ಬೇಕು, ಆದಷ್ಟು ಆಕ್ಸಿಜನ್ ಬರುವಂಗೆ, ಎನ್ವಿರಾನ್ಮೆಂಟಲ್ ಆಕ್ಸಿಜನ್ ಬರುವಂಗೆ, ಸುತ್ತಲೂ ಎಲ್ಲ ಗಾಳಿ ಬರುವಂಗೆ ನೋಡ್ಕೋಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಹಿರಿಯರಲ್ಲಿ ಆರ್ಥೋಸ್ಟ್ಯಾಟಿಕ್ ಹೈಪೋಟೆನ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಸಡನ್ ಆಗಿ ಕುಂತ್ ಎದ್ದಾಗ ಮೆದುಳಿಗೆ ರಕ್ತ ಪರಿಚಲನೆ ಸ್ವಲ್ಪ ಕಡಿಮೆ ಆಗುತ್ತೆ, ಇಮಿಡಿಯೇಟ್ಲಿ ಟ್ರಾನ್ಸಿಯೆಂಟ್ ಪೀರಿಯಡ್ ಕಡಿಮೆ ಆಗುತ್ತೆ. ಅದರಿಂದನೂ ಸಹಿತ ತಲೆ ಸುತ್ತು ಬರುವಂತ ಲಕ್ಷಣಗಳು ಇರ್ತವೆ. ಡಾಕ್ಟರ್ ಸುಮಂತ್ ಅವರೇ, ತಲೆ ಸುತ್ತಿನ ಬಗ್ಗೆ ಇಷ್ಟೊಂದೆಲ್ಲ ಹೇಳಿದ್ವಿ. ಈ ವಿಷಯ ಕೇಳಿದ್ರೆ ಈಗಲೇ ತಲೆ ಸುತ್ತಕ್ಕೆ ಶುರು ಆಗಿದೆ. ಇದಕ್ಕೆ ಚಿಕಿತ್ಸೆ ಕೂಡ ಇದೆ, ಏನು ಗಾಬರಿ ಆಗಬೇಡಿ ಅನ್ನುವಂತಹ ಭರವಸೆಯನ್ನ ಕೊಡ್ತಾ ಇದ್ದೀರಾ. ನಮ್ಮ ಮುಂದಿನ ಈ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿಯಲ್ಲಿ ತಲೆ ಸುತ್ತಿಗೆ ಇರುವಂತಹ ಚಿಕಿತ್ಸೆಯ ಬಗ್ಗೆ ವಿವರವಾಗಿ ಮಾತನಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ಮತ್ತೆ ಮುಂದಿನ ವಾರ ನಿಮ್ಮ ಭೇಟಿ. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಸುಮಂತ್ ಜಯದೇವ ಬೆಳಗಂಡಿ, ಸೀನಿಯರ್ ರೆಸಿಡೆಂಟ್, ನ್ಯೂರಾಲಜಿ ಡಿಪಾರ್ಟ್ಮೆಂಟ್, ನಿಮ್ಹಾನ್ಸ್, ಬೆಂಗಳೂರು. ಇವರೊಂದಿಗೆ MS ಅನುಪಮಾ. ಸಂಕಲನ ಭಾರತಿ ನಾಗರಮಠ್. ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಭಿ ಸರಣಿಯಲ್ಲಿ. ಪ್ರಾಯೋಜಕರು
ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಹಯೋಗ ನಿಮ್ಹ್ಯಾನ್ಸ್ ಬೆಂಗಳೂರು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.